ನಮಸ್ಕಾರ ಮೀನರಾಶಿಯವರೇ, ಜುಲೈ 20ರಿಂದ ಜುಲೈ 31ರವರೆಗಿನ ಈ ಸಮಯವು ನಿಮ್ಮ ಜೀವನದಲ್ಲಿ ಯಾವುದೇ ಸಾಮಾನ್ಯ ಸಮಯವಾಗಿರುವುದು. ಗ್ರಹಗಳ ಅಂತಹ ಮಹಾಸಂಯೋಗವು ನಿರ್ಮಾಣವಾಗಿ ಅದು ನೇರವಾಗಿ ನ್ಯಾಯವನ್ನು ಒದಗಿಸಲಿದೆ. ನಿಮ್ಮದಾಗಿದ್ದುದು ನಿಮಗೆ ಸಿಕ್ಕಿಸಿರುತ್ತದೆ ಮತ್ತು ಯಾರು ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಿದ್ದರೋ ಅವರ ದಿಕ್ಕುಗಳು ಈಗ ಮುಗಿಯಲಿವೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಈ ತಿಂಗಳ ಉಳಿದ ದಿನಗಳಿಗಾಗಿ 4 ಅತಿದೊಡ್ಡ ಭವಿಷ್ಯವಾಣಿಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ 4 ವಿಷಯಗಳು ನಿಮ್ಮ ವೃತ್ತಿ, ಹಣ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಗುಪ್ತ ಶತ್ರುಗಳ ರಹಸ್ಯಗಳನ್ನು ಬಯಲು ಮಾಡಲಿವೆ. ಆದರೆ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿ. ಈ 4 ಭವಿಷ್ಯವಾಣಿಗಳಲ್ಲಿ ಒಂದು ಭವಿಷ್ಯವಾಣಿಯು ಬಹುದೊಡ್ಡ ಎಚ್ಚರಿಕೆಯೂ ಆಗಿದೆ. ನೀವು ಈ ವಿಡಿಯೋವನ್ನು ಮಧ್ಯ ಎಲ್ಲಿಯೂ ಬಿಡುವ ತಪ್ಪನ್ನು ಮಾಡಿದರೆ ಅಥವಾ ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ನಿಮ್ಮ ಒಳಿತಿಗಾಗಿ ಮತ್ತು ಅದ್ಭುತ ಭವಿಷ್ಯಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಹಾಗಾದರೆ ಬನ್ನಿ, ಸಮಯ ವ್ಯರ್ಥ ಮಾಡದೆ ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮೊದಲು ಕಮೆಂಟ್ ಬಾಕ್ಸ್ ನಲ್ಲಿ ಅಚ್ಚುಕಟ್ಟಾದ ಭಕ್ತಿಯಿಂದ ಜೈ ಶನಿದೇವ್ ಅಥವಾ ಜೈ ಮಾತಾದಿ ಎಂದು ಬರೆಯಲು ಖಂಡಿತ ಮರೆಯದಿರಿ. ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ಮೊದಲನೇ ಮನೆಯಲ್ಲಿ ಶನಿದೇವನು ಗೋಚರ ಮಾಡುತ್ತಿದ್ದಾನೆ. ಇದರ ಅರ್ಥ ಮೀನರಾಶಿಯ ಮೇಲೆ ಸಾಡೆ ಸಾತಿಯ ಮಧ್ಯದ ಹಂತವು ನಡೆಯುತ್ತಿದೆ. ಇದು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಮತ್ತು ಏರಿಳಿತಗಳನ್ನು ನೀಡುತ್ತದೆ. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದ ದೇವಗುರು ಬೃಹಸ್ಪತಿಯು ಈ ಸಮಯದಲ್ಲಿ ನಿಮ್ಮ ಪಂಚಮ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಅಲ್ಲಿಂದ ಅವನ ನವಮ ದೃಷ್ಟಿಯು ನೇರವಾಗಿ ನಿಮ್ಮ ಲಗ್ನದಲ್ಲಿರುವ ಶನಿಯ ಮೇಲೆ ಬೀಳುತ್ತಿದೆ. ಜ್ಯೋತಿಷ್ಯದ ನಿಯಮಗಳ ಪ್ರಕಾರ ಉಚ್ಚ ಗುರುವಿನ ದೃಷ್ಟಿ ಲಗ್ನದ ಮೇಲೆ ಬಿದ್ದಾಗ ಅದು ಶನಿಯ ಹೆಚ್ಚಿನ ನಕಾರಾತ್ಮಕ ಪರಿಣಾಮಗಳನ್ನು ನಿಯಂತ್ರಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆಲೋಚನೆಗಳ ಮೇಲೆ ಗೊಂದಲವು ಶಾಂತವಾಗಲು ಪ್ರಾರಂಭಿಸುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರದಲ್ಲಿ ಸ್ಥಿರತೆ ಇರುತ್ತದೆ. ಈ ಸಮಯವು ನಿಮ್ಮೊಳಗಿನ ಆಕಾಶ ತತ್ವದ ಬೃಹತ್ತನ್ನು ನಿಮಗೆ ಅರಿವು ಮಾಡಿಕೊಡುತ್ತದೆ. ಗಮನಿಸಬೇಕಾದ ಅಂಶವೆಂದರೆ ಜುಲೈ 15ರಿಂದ ಗುರು ಅಸ್ತನಾಗಿದ್ದಾನೆ. ಇದರ ನೇರ ಅರ್ಥವೇನೆಂದರೆ ನಿಮಗೆ ಫಲಿತಾಂಶಗಳು ಸಿಗುತ್ತವೆ, ಆದರೆ ನೀವು ನಿಮ್ಮ ಪ್ರಯತ್ನಗಳನ್ನು 10% ಹೆಚ್ಚಿಸಬೇಕಾಗುತ್ತದೆ. ಅದೃಷ್ಟವನ್ನು ನೆಚ್ಚಿಕೊಂಡು ಕೂರುವ ಬದಲು ದೈನಂದಿನ ಕೆಲಸಗಳಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳಿ. ಬೆಳಗ್ಗೆ ಬೇಗನೆ ಏಳಿ ಮತ್ತು ನಿಮ್ಮ ದಿನವನ್ನು ಸರಿಯಾಗಿ ಯೋಚಿಸಿ, ಏಕೆಂದರೆ ಅಸ್ತನಾದ ಗುರು ನಿಮ್ಮಿಂದ ಹೆಚ್ಚುವರಿ ಕರ್ಮವನ್ನು ಅಂದರೆ ಪರಿಶ್ರಮವನ್ನು ಬೇಡುತ್ತಾನೆ. ವೃತ್ತಿ ಜೀವನ, ಕೆರಿಯರ್ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಜುಲೈ 21ರಿಂದ 31ರ ನಡುವೆ ನಿಮ್ಮ 5ನೇ ಮನೆಯಲ್ಲಿ ಗ್ರಹಗಳ ಬಲವಾದ ಸಂಯೋಜನೆ ರೂಪುಗೊಳ್ಳುತ್ತಿದೆ. ಉಚ್ಚ ಗುರುವಿನ ಜೊತೆಗೆ ಸೂರ್ಯನೂ ಅಲ್ಲಿಯೇ ಇದ್ದಾನೆ. ಸೂರ್ಯನು 5ನೇ ಮನೆಗೆ ಬಂದಾಗ ಅದು ನಿಮ್ಮ ಸೃಜನಶೀಲತೆಯನ್ನು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೋಚರತೆಯನ್ನು ವಿಸಿಬಿಲಿಟಿ ಬಹಳಷ್ಟು ಹೆಚ್ಚಿಸುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಗುರುತನ್ನು ಪಡೆಯುತ್ತೀರಿ. ನಿಮ್ಮ ಅಡಗಿರುವ ಪ್ರತಿಭೆ ಹೊರಬರುತ್ತದೆ, ಏಕೆಂದರೆ ಇಲ್ಲಿಯವರೆಗೆ ವಕ್ರಿಯಾಗಿದ್ದ ಬುಧನು ಜುಲೈ 24ರಂದು ನಿಮ್ಮ 4ನೇ ಮನೆಯಲ್ಲಿ ಮಾರ್ಗಿಯಾಗಿದ್ದಾನೆ. ಬುಧನು ನಿಮ್ಮ ಚತುರ್ದೇಶ ಮತ್ತು ಸಪ್ತಮೇಶ. ಅವನು ಮಾರ್ಗಿಯಾಗುತ್ತಿದ್ದಂತೆ ನಿಮ್ಮ ತಡೆಹಿಡಿಯಲಾದ ಅನುಮೋದನೆಗಳು ಅಪ್ರೂವಲ್ಸ್ ಅಥವಾ ಸಿಲುಕಿಕೊಂಡಿರುವ ಆಫರ್ ಲೆಟರ್ಗಳು ಇದ್ದಕ್ಕಿದ್ದಂತೆ ಪಾಸ್ ಆಗುತ್ತವೆ. ಕಚೇರಿಯ ಮೀಟಿಂಗ್ಗಳು ಮತ್ತು ಪ್ರೆಸೆಂಟೇಷನ್ಗಳಲ್ಲಿ ನಿಮ್ಮ ಪ್ರಭಾವವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ಸ್ವಂತ ವ್ಯಾಪಾರ ಮಾಡುತ್ತಿದ್ದರೆ ಅಥವಾ ಮಾಧ್ಯಮ, ಶಿಕ್ಷಣ, ಮಾರ್ಕೆಟಿಂಗ್ನಲ್ಲಿ ಸಂಪರ್ಕ ಹೊಂದಿದ್ದರೆ ಈ ಸಮಯವು ನಿಮಗೆ ಬಹಳ ಅನುಕೂಲಕರವಾಗಿದೆ. ಜುಲೈ 23ರ ನಂತರ ಹಳೆಯ ಕ್ಲೈಂಟ್ ಅಥವಾ ಸಂಪರ್ಕವು ಮತ್ತೆ ಸಿಗಬಹುದು. ಇದರಿಂದಾಗಿ ಉತ್ತಮ ಡೀಲ್ ಖಚಿತವಾಗುವ ಸಾಧ್ಯತೆ ಇದೆ. ಮುನ್ನೆಚ್ಚರಿಕೆಯಾಗಿ ಜುಲೈ 26ರಂದು ಶನಿಯು ವಕ್ರಿಯಾದಾಗ ಅವನು ನಿಮ್ಮ ಕೆಲಸಗಳ ಲೆಕ್ಕವನ್ನು ಸೂಕ್ಷ್ಮವಾಗಿ ಕೇಳುತ್ತಾನೆ. ಆದ್ದರಿಂದ 26ನೇ ತಾರೀಕಿನ ನಂತರ ನಿಮ್ಮ ಬಾಸ್ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಯಾವುದೇ ರೀತಿಯ ಈಗೋ ಕ್ಲಾಶ್ ಅಥವಾ ಅಹಂಕಾರದ ಘರ್ಷಣೆಯನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿ.
ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿ ಮತ್ತು ನಿಯಮಿತವಾಗಿ ಭಗವಾನ್ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರಿಂದ ನಿಮ್ಮ ಕೆಲಸ ಸ್ಥಳದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಗದು ಹರಿವು, ಕ್ಯಾಶ್ ಫ್ಲೋ ಮತ್ತು ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಈ ಸಮಯವು ಒಂದು ಮಹತ್ವದ ತಿರುವಿನಲ್ಲಿದೆ. ಮಂಗಳನು ನಿಮ್ಮ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಕುಳಿತಿದ್ದಾನೆ. ಈ ಸಮಯದಲ್ಲಿ ಹಣವು ಯಾವುದೇ ಪವಾಡದಿಂದ ಬರುವುದಿಲ್ಲ, ಬದಲಿಗೆ ನಿಮ್ಮ ಸ್ವಂತ ಕಠಿಣ ಪರಿಶ್ರಮ ಮತ್ತು ಪರಾಕ್ರಮದಿಂದ ಬರುತ್ತದೆ ಎಂಬುದನ್ನು ಈ ಸ್ಥಿತಿಯು ಸ್ಪಷ್ಟಪಡಿಸುತ್ತದೆ. ಬಹಳ ಹಿಂದಿನಿಂದಲೂ ಸಿಲುಕಿಕೊಂಡಿದ್ದ ಹಣ ಅಥವಾ ಯಾರಿಗಾದರೂ ನೀಡಿದ್ದ ಸಾಲವು ಜುಲೈ 21ರಿಂದ 25ರ ನಡುವೆ ಮರಳಿ ಬರುವ ಯೋಗವಿದೆ. ಇಲ್ಲಿ ಒಂದು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಜುಲೈ 23ರಿಂದ 25ರ ನಡುವೆ ಚಂದ್ರನು ನೀಚ ಸ್ಥಿತಿಯಲ್ಲಿರುತ್ತಾನೆ. ಭಾವನೆಗಳಿಗೆ ಒಳಗಾಗಿ ನೀವು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಮಯ ಇದಾಗಿದೆ. ಇದನ್ನು ಮಾಡುವುದರಿಂದ ನೀವು ದೂರವಿರಬೇಕು. ಇದಲ್ಲದೆ ಜುಲೈ 26ರಂದು ಶನಿಯು ವಕ್ರಿಯಾದ ತಕ್ಷಣ ನೀವು ಷೇರು ಮಾರುಕಟ್ಟೆ, ಟ್ರೇಡಿಂಗ್ ಅಥವಾ ಯಾವುದೇ ರೀತಿಯ ಬೆಟ್ಟಿಂಗ್ನಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಶನಿಯು ನಿಮ್ಮ 11ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ವಕ್ರಸ್ಥಿತಿಯಲ್ಲಿ ಅವನು ನಿಮಗೆ ದುರಾಸೆಯನ್ನು ಹುಟ್ಟುಹಾಕಿ ಭಾರೀ ನಷ್ಟವನ್ನು ಉಂಟು ಮಾಡಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಿ. ನೀವು ಹೂಡಿಕೆ ಮಾಡಲೇಬೇಕೆಂದಿದ್ದರೆ ಜುಲೈ 24ರಂದು ಬುಧ ಮಾರ್ಕೆಯಾದ ನಂತರ ಅದನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಮಾಡಿ. ಖರ್ಚುಗಳನ್ನು ನಿಯಂತ್ರಿಸಲು ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ಈ ಸಮಯವು ಮಿಶ್ರ ಫಲಿತಾಂಶಗಳನ್ನು ತರುತ್ತಿದೆ. ನೀವು ಸಿಂಗಲ್ ಆಗಿದ್ದರೆ ನಿಮ್ಮ 5ನೇ ಮನೆಯಲ್ಲಿ ಕುಳಿತಿರುವ ಉಚ್ಚ ಗುರುವು ವಿವಾಹದ ಮಾತುಕತೆಗಳಿಗೆ ಸಕಾರಾತ್ಮಕ ದಿಕ್ಕನ್ನು ನೀಡುತ್ತಾನೆ. ಮತ್ತೊಂದೆಡೆ ಶುಕ್ರನು ನಿಮ್ಮ 6ನೇ ಮನೆಯಲ್ಲಿ ಕೇತುವಿನೊಂದಿಗೆ ಗೋಚರ ಮಾಡುತ್ತಿದ್ದಾನೆ. ಶುಕ್ರ ಮತ್ತು ಕೇತುವಿನ ಈ ಮಿಲನವು ಸಂಬಂಧಗಳಲ್ಲಿ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡಬಹುದು. ನೀವು ವಿವಾಹಿತರಾಗಿದ್ದರೆ ಕೆಲವು ಬಾಹ್ಯ ಪ್ರಭಾವಗಳಿಂದಾಗಿ ನಿಮ್ಮ ಜೀವನ ಸಂಗಾತಿಯ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು ಉದ್ಭವಿಸುತ್ತವೆ ಎಂದು ನೀವು ಭಾವಿಸಬಹುದು. ಈ ಪರಿಸ್ಥಿತಿಯು ವಿಶೇಷವಾಗಿ ಜುಲೈ 26ರ ಸುಮಾರಿಗೆ ಹೆಚ್ಚಾಗುತ್ತದೆ, ಏಕೆಂದರೆ 6ನೇ ಮನೆಯ ಕೇತುವು ಸಂಬಂಧಗಳಲ್ಲಿ ಒಂದು ರೀತಿಯ ಮಾನಸಿಕ ಅಂತರವನ್ನು ತರಲು ಪ್ರಯತ್ನಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಅಹಂಕಾರವನ್ನು ಬದಿಗಿಟ್ಟು ತಾಳ್ಮೆಯಿಂದ ಸಂವಹನ ನಡೆಸಿ. ಪರಸ್ಪರ ಮಾತುಕತೆಯಿಂದ ಈ ಪರಿಸ್ಥಿತಿ ತಕ್ಷಣ ಬಗೆಹರಿಯುತ್ತದೆ. ಸಂತಾನ ಪ್ರಾಪ್ತಿಗಾಗಿ ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿರುವ ಮತ್ತು ವೈದ್ಯಕೀಯ ಚಿಕಿತ್ಸೆಯಿಂದಲೂ ನಿರಾಸೆಗೊಂಡಿರುವ ದಂಪತಿಗಳಿಗೆ 5ನೇ ಮನೆಯಲ್ಲಿ ಉಚ್ಚ ಗುರುವು ಅತ್ಯಂತ ಸಕಾರಾತ್ಮಕ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಈ ಸಮಯದಲ್ಲಿ ನೈಸರ್ಗಿಕವಾಗಿ ಗರ್ಭಧರಿಸುವ ಬಲವಾದ ಸಾಧ್ಯತೆ ಇದೆ. ಪತಿ ಪತ್ನಿಯರಿಬ್ಬರು ಶಿವ ಮತ್ತು ಪಾರ್ವತಿ ದೇವಿಯನ್ನು ಒಟ್ಟಿಗೆ ಪೂಜಿಸಬೇಕು ಮತ್ತು ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸಬೇಕು. ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಜುಲೈ 16ರವರೆಗೆ ಸೂರ್ಯನು 4ನೇ ಮನೆಯಲ್ಲಿರುವುದರಿಂದ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದಿರಬಹುದು. ಆದರೆ ಈಗ ಸೂರ್ಯನು 5ನೇ ಮನೆಗೆ ತೆರಳಿದ್ದಾನೆ ಮತ್ತು ಜುಲೈ 24ರಿಂದ ಬುಧನು 4ನೇ ಮನೆಯಲ್ಲಿ ತನ್ನ ಮಾರ್ಗಿಚಲೆಯನ್ನು ಪ್ರಾರಂಭಿಸುತ್ತಾನೆ. ಇದರ ಪರಿಣಾಮವಾಗಿ ಮನೆಯ ವಾತಾವರಣವು ಶಾಂತ ಮತ್ತು ಸೌಹಾರ್ದಯುತವಾಗಿರುತ್ತದೆ. ಕುಟುಂಬದ ಸದಸ್ಯರ ನಡುವೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ ಮತ್ತು ತಾಯಿಯ ಕಡೆಯಿಂದ ವಿಶೇಷ ಸಂತೋಷವು ಸಿಗುತ್ತದೆ. ಯಾವುದೇ ಪಿತ್ರಾರ್ಜಿತ ಆಸ್ತಿಯ ವಿಷಯವು ಸಿಲುಕಿಕೊಂಡಿದ್ದರೆ ಜುಲೈ 24ರ ನಂತರ ಕುಟುಂಬದಲ್ಲಿ ಅದರ ಬಗ್ಗೆ ಸಕಾರಾತ್ಮಕ ಒಮ್ಮತ ಮೂಡಬಹುದು. ರಾಹು ನಿಮ್ಮ 12ನೇ ಮನೆಯಲ್ಲಿದ್ದಾನೆ ಎಂಬುದನ್ನು ನೆನಪಿನಲ್ಲಿಡಿ. ಇದು ಕೆಲವೊಮ್ಮೆ ಅಕಾರಣವಾದ ಚಿಂತನೆಗಳನ್ನು ಉಂಟು ಮಾಡಬಹುದು. ಈ ಮಿತಿಮೀರಿದ ಆಲೋಚನೆಯನ್ನು ಓವರ್ ಥಿಂಕಿಂಗ್ ತಪ್ಪಿಸಿ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಿರಿ. ಮನೆಯಲ್ಲಿ ಸುಂದರ ಕಾಂಡವನ್ನು ಪಠಿಸುವುದರಿಂದ ಕೌಟುಂಬಿಕ ಶಕ್ತಿಯು ಸಕಾರಾತ್ಮಕವಾಗಿ ಉಳಿಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಜಾಗರೂಕರಾಗಿರಬೇಕು. ಲಗ್ನದಲ್ಲಿ ಶನಿ ಕುಳಿತಿರುವುದರಿಂದ ಶರೀರದಲ್ಲಿ ವಾತ ತತ್ವವು ಹೆಚ್ಚಾಗುತ್ತದೆ ಮತ್ತು ರಾಹು 12ನೇ ಮನೆಯಲ್ಲಿದ್ದಾನೆ. ಈ ಗೋಚರದ ಪ್ರಭಾವದಿಂದಾಗಿ ಜುಲೈ 21ರಿಂದ 31ರ ನಡುವೆ ನೀವು ಕಾಲು ನೋವು, ಕೀಲುಗಳಲ್ಲಿ ಬಿಗಿತ ಅಥವಾ ಬೆನ್ನಿನ ಕೆಳಭಾಗದ ನೋವಿನ ದೂರುಗಳನ್ನು ಹೊಂದಿರಬಹುದು. ಶನಿ ಮತ್ತು ರಾಹುವಿನ ಈ ಪ್ರಭಾವವು ನಿಮ್ಮ ನಿದ್ರೆಯ ಮಾದರಿಯ ಮೇಲೂ ಪರಿಣಾಮ ಬೀರುತ್ತದೆ. ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ಉಂಟು ಮಾಡಬಹುದು. ಜಲಜನ್ಯ ರೋಗಗಳು ಮತ್ತು ಕಾಲೋಚಿತ ಸೋಂಕುಗಳ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು. ನೀವು ಯಾವುದೇ ಕಾಯಿಲೆಗೆ ಔಷಧ ತೆಗೆದುಕೊಳ್ಳುತ್ತಿದ್ದರೆ ಅದರಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಆಹಾರವನ್ನು ಸಾತ್ವಿಕವಾಗಿಡಿ ಮತ್ತು ರಾತ್ರಿ ಮಲಗುವ ಮುನ್ನ ಪಾದಗಳ ಅಡಿಭಾಗಕ್ಕೆ ಸಾಸಿವೆ ಎಣ್ಣೆಯನ್ನು ಮಸಾಜ್ ಮಾಡಿ. ಇದರಿಂದ ರಾಹುವಿನ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ನಿಮಗೆ ಉತ್ತಮ ನಿದ್ರೆ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಉತ್ತಮವಾಗಿದೆ. ನಿಮ್ಮ ಶಿಕ್ಷಣ ಮನೆಯಾದ
5ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ರಾಶಿಯಲ್ಲಿ ಹಂಸ ಎಂಬ ರಾಜಯೋಗವನ್ನು ನಿರ್ಮಿಸಿ ಕುಳಿತಿದ್ದಾನೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅಥವಾ ಸಂಶೋಧನೆಯಲ್ಲಿದ್ದರೆ ನಿಮ್ಮ ಏಕಾಗ್ರತೆ ಮತ್ತು ಸೃಜನಶೀಲತೆ ಉತ್ತಮವಾಗಿರುತ್ತದೆ. ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವ ಸ್ಥಗಿತಗೊಂಡ ಯೋಜನೆಗಳು ಜುಲೈ 24ರಂದು ಬುಧ ಮಾರ್ಗಿಯಾದ ನಂತರ ವೇಗವನ್ನು ಪಡೆದುಕೊಳ್ಳುತ್ತವೆ. ಆದರೆ ಗುರುವು ಮತ್ತು ಬುಧನು ಅಸ್ತಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ. ಇದರ ಅರ್ಥವೇನೆಂದರೆ ನೀವು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಪರೀಕ್ಷೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಂಭವಿಸಬಹುದು. ಫಾರ್ಮ್ ಭರ್ತಿ ಅಥವಾ ಡಾಕ್ಯುಮೆಂಟ್ ಸಲ್ಲಿಸುವಾಗ ಅವುಗಳನ್ನು ಚೆನ್ನಾಗಿ ಪರಿಶೀಲಿಸಿ. ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ. ಗೃಹಿಣಿಯರಿಗೆ ಈ ಸಮಯ ಸ್ವಲ್ಪ ಭಾವುಕವಾಗಿರಬಹುದು. ಲಗ್ನದಲ್ಲಿರುವ ಶನಿ ಮತ್ತು 6ನೇ ಮನೆಯಲ್ಲಿರುವ ಶುಕ್ರನ ಕಾರಣದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ಜುಲೈ 24ರಂದು ಬುಧ ಮಾರ್ಗಿಯಾದ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ಸಮರ್ಪಣಾ ಭಾವಕ್ಕೆ ಗೌರವ ಸಿಗುತ್ತದೆ. ನೀವು ಮನೆಯಿಂದಲೇ ಯಾವುದೇ ಕೆಲಸ ಅಥವಾ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಜುಲೈ 24ರಿಂದ 29ರವರೆಗಿನ ಸಮಯವು ಅದಕ್ಕೆ ಮಂಗಳಕರವಾಗಿದೆ. ನೀವು ಆರೋಗ್ಯವನ್ನು, ವಿಶೇಷವಾಗಿ ಕಾಲುಗಳ ನೋವನ್ನು ನಿರ್ಲಕ್ಷಿಸಬೇಡಿ. ನಿವೃತ್ತ ಹಿರಿಯ ನಾಗರಿಕರಿಗೆ ಇದು ಆತ್ಮಾವಲೋಕನದ ಸಮಯ. 12ನೇ ಮನೆಯ ರಾಹು ನಿಮ್ಮನ್ನು ಹಳೆಯ ನೆನಪುಗಳಿಗೆ ಕೊಂಡೊಯ್ಯಬಹುದು ಮತ್ತು ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಚಿಂತೆಗಳನ್ನು ನೀಡಬಹುದು. ಆದರೆ ಉಚ್ಚ ಗುರುವು ಮಕ್ಕಳಿಂದ ನಿಮಗೆ ಸಂತೋಷ ಸಿಗುತ್ತದೆ ಎಂದು ಭರವಸೆ ನೀಡುತ್ತದೆ. ಜುಲೈ 26ರಂದು ಶನಿಯು ವಕ್ರಿಯಾಗಿರುವುದರಿಂದ ಯಾವುದೇ ಆಸ್ತಿ ಅಥವಾ ಕಾನೂನು ವಿವಾದಗಳಿಗೆ ಸಿಲುಕುವುದನ್ನು ತಪ್ಪಿಸಿ. ಪ್ರಯಾಣದ ದೃಷ್ಟಿಕೋನದಿಂದ ಮಂಗಳನು 3ನೇ ಮನೆಯಲ್ಲಿರುವುದರಿಂದ ನೀವು ಇದ್ದಕ್ಕಿದ್ದಂತೆ ಅಲ್ಪಾವಧಿಯ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ಈ ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಆದರೆ ಜುಲೈ 26ರ ನಂತರ ದೂರದ ಪ್ರಯಾಣ ಅಥವಾ ವಿದೇಶ ಪ್ರಯಾಣದಲ್ಲಿ ಕೆಲವು ಕಾಗದ ಪತ್ರಗಳ ಅಡೆತಡೆಗಳು ಉಂಟಾಗಬಹುದು. ಆಧ್ಯಾತ್ಮಿಕ ಶಾಂತಿಯ ದೃಷ್ಟಿಕೋನದಿಂದ 12ನೇ ಮನೆಯಲ್ಲಿರುವ ರಾಹು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಿಮಗೆ ನಿಗೂಢ ಕನಸುಗಳು ಬೀಳಬಹುದು. ಇದು ಮೆದುಳನ್ನು ಶಾಂತವಾಗಿರಲು ಬಿಡದ ರಾಹುವಿನ ಶಕ್ತಿಯಾಗಿದೆ. ಜುಲೈ 29ರಂದು ಗುರು ಪೂರ್ಣಿಮೆಯ ಇರುವುದರಿಂದ ಇದು ನಿಮಗೆ ಅತ್ಯಂತ ಮಂಗಳಕರವಾಗಿದೆ. ಮನಸ್ಸಿನ ಚಡಪಡಿಕೆಯನ್ನು ಹೋಗಲಾಡಿಸ ಈ ದಿನ ಗುರು ಅಥವಾ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ. ಈ 11 ದಿನಗಳ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಜುಲೈ 21 ಮತ್ತು 22 ನಿಮಗೆ ಶಕ್ತಿಯಿಂದ ಕೂಡಿರುತ್ತದೆ. ಮಂಗಳನ ಪ್ರಭಾವವು ಸ್ಥಗಿತಗೊಂಡ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಶಕ್ತಿಯನ್ನು ನೀಡುತ್ತದೆ. ಜುಲೈ 23ರಿಂದ 25ರ ನಡುವೆ ಚಂದ್ರನು ನೀಚ ಸ್ಥಿತಿಯಲ್ಲಿರುತ್ತಾ. ಈ 3 ದಿನಗಳಲ್ಲಿ ಯಾವುದೇ ದೊಡ್ಡ ಹಣದ ವಹಿವಾಟು ಮಾಡಬೇಡಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಜುಲೈ 24ರಂದು ಬುಧ ಮಾರ್ಗಿಯಾಗಿರುವುದರಿಂದ ಸ್ಥಗಿತಗೊಂಡ ಕಾಗದದ ಕೆಲಸಗಳು ಮತ್ತು ಅನುಮೋದನೆಗಳಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ. ಜುಲೈ 26 ಮತ್ತು 27ರಂದು ಶನಿಯು ಹಿಮ್ಮುಖ ಚಲನೆಯನ್ನು ಹೊಂದುತ್ತಾನೆ. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ ಮತ್ತು ಯಾವುದೇ ಹೊಸ ವಿವಾದವನ್ನು ತಪ್ಪಿಸಿ. ಜುಲೈ 29ರಂದು ಗುರು ಪೂರ್ಣಿಮೆಯ ದಿನವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸರ್ವಶ್ರೇಷ್ಠವಾಗಿದೆ ಮತ್ತು ಜುಲೈ 31ರಂದು ಚಂದ್ರನು ರಾಹುವಿನೊಂದಿಗೆ ಸೇರಿ ಚಾಂಡಾಲ ಯೋಗವನ್ನು ನಿರ್ಮಿಸುತ್ತಾನೆ. ಆದ್ದರಿಂದ ಈ ದಿನ ಆನ್ಲೈನ್ ವಹಿವಾಟುಗಳಲ್ಲಿ ಎಚ್ಚರಿಕೆಯಿಂದ. ದೇವಗುರು ಬೃಹಸ್ಪತಿಯನ್ನು ಬಲಪಡಿಸಲು ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ತಿಳಿ ಕೆನೆ ಕ್ರೀಮ್ ಬಣ್ಣವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 3 ಮತ್ತು ಅದೃಷ್ಟದ ದಿನ ಗುರುವಾರ. ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವುದು ಮಂಗಳಕರವಾಗಿರುತ್ತದೆ. ಅಸ್ತಸ್ಥಿತಿಯಲ್ಲಿರುವ ಗುರು ಮತ್ತು ಬುಧನನ್ನು ಸಕ್ರಿಯಗೊಳಿಸಲು ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಸ್ಫಟಿಕದ ಕ್ರಿಸ್ಟಲ್ ಗೋಬ್ ಅನ್ನು ಇರಿಸಿ. ಇದರ ಕೆಳಗೆ ತಿಳಿ ಹಳದಿ ಬಣ್ಣದ ಚೌಕಾಕಾರದ ಬಟ್ಟೆಯನ್ನು ಹರಡಿ. ಪ್ರತಿದಿನ ಬೆಳಿಗ್ಗೆ ಕೆಲಸ ಪ್ರಾರಂಭಿಸುವ ಮೊದಲು ಇದನ್ನು ಪ್ರದಕ್ಷಿಣಾಕಾರವಾಗಿ ಗಡಿಯಾರದ ದಿಕ್ಕಿನಲ್ಲಿ 11 ಬಾರಿ ತಿರುಗಿಸಿ ಮತ್ತು ನಿಮ್ಮ ಗುರಿಗಳನ್ನು ಸ್ಮರಿಸಿಕೊಳ್ಳಿ. ಇದಲ್ಲದೆ ನೀವು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ಶನಿ ಪ್ರಭಾವವನ್ನು ಕಡಿಮೆ ಮಾಡಲು ಓಂ ಶ್ರೀ ನಮಃ ಎಂದು ಜಪಿಸಿ. ಉತ್ತರ ಭಾದ್ರಪದ ನಕ್ಷತ್ರದವರು ಮಂಗಳನನ್ನು ಸಮತೋಲನಗೊಳಿಸಲು ಓಂ ಸೋಮಾಯ ನಮಃ ಎಂದು ಜಪಿಸಿ ಮತ್ತು ರೇವತಿ ನಕ್ಷತ್ರದವರು ರಾಹುವಿನ ಶಾಂತಿಗಾಗಿ ನಿಯಮಿತವಾಗಿ ಓಂ
ವರುಣಾಯ ನಮಃ ಎಂದು ಜಪಿಸಿ. ಮುನ್ನೆಚ್ಚರಿಕೆಗಳ ಬಗ್ಗೆ ಹೇಳುವುದಾದರೆ ಜುಲೈ 26ರ ನಂತರ ಅಹಂಕಾರ ಮತ್ತು ಕೋಪವನ್ನು ತಪ್ಪಿಸಿ. ಅನಗತ್ಯ ಖರ್ಚುಗಳನ್ನು ಮತ್ತು ಹಠಾತ್ ಖರೀದಿಯನ್ನು ಇಂಪಲ್ಸ್ ಬೈಯಿಂಗ್ ನಿಯಂತ್ರಣದಲ್ಲಿಡಿ. ಯಾವುದೇ ಕಾನೂನು ಪ್ರಕರಣ ನಡೆಯುತ್ತಿದ್ದರೆ ಅದನ್ನು ಪರಸ್ಪರ ಒಪ್ಪಿಗೆಯಿಂದ ಇತ್ಯರ್ಥಪಡಿಸಲು ಪ್ರಯತ್ನಿಸಿ. ಗ್ರಹಗಳು ಕೇವಲ ಶಕ್ತಿ ಮತ್ತು ಸಾಧ್ಯತೆಯನ್ನು ಸೃಷ್ಟಿಸುತ್ತವೆ. ನಿಮ್ಮ ಕರ್ಮ ಮತ್ತು ಕಠಿಣ ಪರಿಶ್ರಮವು ಆ ಅದೃಷ್ಟವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಹುದು. ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಎಂಬುದೇ ದೇವರಲ್ಲಿ ನನ್ನ ಪ್ರಾರ್ಥನೆ. ನಮಸ್ಕಾರ.